ಸದ್ಯದ ಪೀಠಾಧಿಪತಿಗಳಾದಂತಹ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಇಡೀ ದೇಶಕ್ಕೆ ಮಾರ್ಗದರ್ಶನ ಮಾಡುತ್ತಿರುವಂತಹ ಸಂಕಲ್ಪ ಸಿದ್ಧರಾದಂತಹ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆಯ ಮೇಲೆ ಹಲವಾರು ಗುರುಗಳು ಉಪಸ್ಥಿತರಿದ್ದಾರೆ. ನಮ್ಮ ನಾಡಿನ ಎಲ್ಲ ಗುರುಗಳಿಗೆ ಶರಣುಗಳನ್ನು ಸಮರ್ಪಿಸಿ ಯಾವತ್ತೂ ಸಮಸ್ತ ಸದ್ಭಕ್ತರೇ ಮತ್ತು ತಾಯಂದ್ರೆ ಈ ದಿವಸ ಇದು ಬಹಳ ಪರಮ ಪವಿತ್ರವಾದಂತಹ ದಿವಸ. ಒಬ್ಬ ಯೋಗಿ ವರ್ಯರ ಸ್ಮರಣೆ ಮಾಡಲು ನಾವೆಲ್ಲರೂ ಸಮ್ಮಿಳಿತವಾದಂತಹ ಪವಿತ್ರವಾದ ದಿವಸ. ಆ ಯೋಗಿಗಳು ಪ್ರಭು ಕುಮಾರ ಪಟ್ಟಾಧ್ಯಕ್ಷ ಮಾಘಾಚ ಪ್ರಭು ಕುಮಾರ ಪಟ್ಟಾಧ್ಯಕ್ಷರು ಕೇಳಿದರೆ ಅದು ಕಡೂರು ತಾಲೂಕಿನಲ್ಲಿದೆ. ಈ ಕಾರ್ಯಕ್ರಮ ನಡೀತಾ ಇರೋದು ಅರಸೀಕೆರೆ ಹಾಸನ ಜಿಲ್ಲೆ, ಅದು ಚಿಕ್ಕಮಗಳೂರು ಜಿಲ್ಲೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಶ್ರೀ ಕ್ಷೇತ್ರ ಕೋಡಿ ಮಠದಲ್ಲಿ ಶ್ರೀ ಪ್ರಭುಕುಮಾರ ಪಟ್ಟಾಧ್ಯಕ್ಷರ ಸಂಸ್ಮರಣೆ ನಡೀತಾ ಇದೆ. ಎಷ್ಟು ಅದ್ಭುತವಾದಂತ ಋಣಭಾವವನ್ನ ಇಡೀ ನಾಡಿಗೆ ಕಲಿಸಿಕೊಡುವಂತಹ ಕಾರ್ಯಕ್ರಮ ಇದೆ. ಅವ್ರ ಮಠದಲ್ಲಿ ಆಗ್ಬೇಕಾಗಿದ್ದ ಕಾರ್ಯಕ್ರಮ ಇದೆ, ಆದ್ರೆ ಈ ಮಠದಲ್ಲಿ ಯಾಕೆ ನಡೀತದೆ? ಪ್ರತಿಯೊಬ್ಬರು ಇದನ್ನ ನಾವು ನೆನಪಿಟ್ಕೋಬೇಕು. ಈಗಿರುವಂತಹ ಈ ಪೀಠಾಧ್ಯಕ್ಷರಾದ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರು ಎಲ್ಲರಿಗೂ ಋಣ ಪ್ರಜ್ಞೆಯ ಸಂದೇಶವನ್ನ ಈ ಕಾರ್ಯಕ್ರಮದ ಮುಖಾಂತರ ಕೊಡ್ತಾ ಇದ್ದಾರೆ. ಏನು ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಮತ್ತು ಈ ಮಠಕ್ಕೆ ಏನು ಸಂಬಂಧ? ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಬಹುದೊಡ್ಡ ಯೋಗಿಗಳು. ಯೋಗಿರಾಜ ಅಂತ ನಾಸಿಕದಲ್ಲಿ ಕುಂಭ ಮಹಾಮೇಳ ಅವತ್ತು ನಡೆದಿತ್ತು. ಮೊನ್ನೆ ನಡೆದ ಕುಂಭಮೇಳ ಏನು ನಡೀತಲ್ಲ, ಹಾಗೆ 19ನೇ ಶತಮಾನದ ಆದಿ ಭಾಗದಲ್ಲಿ 100 ವರ್ಷಗಳ ಹಿಂದೆ, 110 ವರ್ಷಗಳ ಹಿಂದೆ ನಾಸಿಕದಲ್ಲಿ ಮಹಾ ಕುಂಭಮೇಳ ನಡೀತದೆ. ಆ ಕುಂಭಮೇಳದಲ್ಲಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಭಾಗವಹಿಸ್ತಾರೆ. ಅಲ್ಲಿ ಸಾವಿರಾರು ಜನ ಯೋಗಿಗಳು, ನಮ್ಮ ಭಾರತ ದೇಶದ ಆತ್ಮ ಯೋಗ, ಇದೊಂದು ಭವ್ಯ ಸಂಸ್ಕೃತಿಯನ್ನ ದರ್ಶನವನ್ನ ಮಾಡಿಸ್ತದೆ. ಯೋಗ ಬರೀ ದೇಹದ ಆರೋಗ್ಯವನ್ನ ಅಷ್ಟೇ ಬಯಸೋದಿಲ್ಲ, ಮನಸ್ಸಿನ ಆರೋಗ್ಯವನ್ನ ಬೆಳೆಸ್ತದೆ. ಭಾವನಾತ್ಮಕವಾದಂತಹ ಆಧ್ಯಾತ್ಮಿಕ ಸಂಬಂಧವನ್ನು ಕೂಡ ಇದು ಬೆಳೆಸ್ತದೆ. ಆತ್ಮಕ್ಕೆ ಸಂಬಂಧಪಟ್ಟದ್ದು, ಮನಸ್ಸಿಗೆ ಸಂಬಂಧಪಟ್ಟದ್ದು, ದೇಹಕ್ಕೆ ಸಂಬಂಧಪಟ್ಟದ್ದು, ಈ ಮೂರನ್ನು ಕ್ರಮವಾಗಿ ಮತ್ತು ಸಮವಾಗಿ ಬೆಳೆಸಿಕೊಂಡು ಹೋಗೋದೇ ಯೋಗ. ಇದು ಸಾಮಾಜಿಕ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುತ್ತದೆ. ಇಂತಹ ಯೋಗವನ್ನ ಬಹಳ ಪರಿಶ್ರಮದಿಂದ ಶಿವಯೋಗ ಮಂದಿರದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರಿಂದ ಕಲಿತಂತಹ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಬಹುದೊಡ್ಡ ಯೋಗ ಸಾಧಕರಾಗ್ತಾರೆ. ಆ ಕುಂಭಮೇಳಕ್ಕೆ ಗುರುಗಳು ಕಳಿಸ್ತಾರೆ ಅವರನ್ನ. ಸಾವಿರಾರು ಜನ ಮಹಾಯೋಗಿಗಳು ಭಾಗವಹಿಸಿದ ಅಲ್ಲಿ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಭಾಗವಹಿಸಿ ತಮ್ಮ ಯೋಗ ಪ್ರದರ್ಶನವನ್ನ ಮಾಡ್ತಾರೆ. ತಮಗೆ ಗೊತ್ತಿರಲಿ, ಉತ್ತರ ಭಾರತದಲ್ಲಿ ಬಹುದೊಡ್ಡ ಯೋಗಿಗಳಿದ್ದಾರೆ. ಯೋಗ ಮಾಡುವಂತವರು, ಪ್ರಾಣಾಯಾಮ ಸಿದ್ಧರು ಎಲ್ಲರೂ ಇದ್ದಾರೆ. ಆದ್ರೆ ಅಂತ 10,000 ಜನ ಯೋಗ ಪ್ರದರ್ಶಕರ ಮಧ್ಯದಲ್ಲಿ ದಕ್ಷಿಣ ಭಾರತದಿಂದ ಹೋದಂತವರು ಲಿಂಗೈಕ್ಯ ಪ್ರಭುಕುಮಾರ ಪಟ್ಟಾಧ್ಯಕ್ಷರು. ಅವರು ಯೋಗ ಪ್ರದರ್ಶನ ಮಾಡ್ತಾರೆ. ನಮಗೂ
10,000 ಜನ ಯೋಗಿಗಳಲ್ಲಿ ಇವರು ಪ್ರಥಮರಾಗಿ ಅವರು ಪಾಸ್ ಆಗ್ತಾರೆ. ಅಂದ್ರೆ ಪ್ರದರ್ಶನ ಮಾಡಿದ್ರಲ್ಲಿ ಅಗ್ರಗಣ್ಯರಾಗ್ತಾರೆ. ಅವರಿಗೆ ಆ ಯೋಗಿಗಳೆಲ್ಲರೂ ಕೂಡಿ ಅವರಿಗೆ ಒಂದು ಬಿರುದನ್ನ ಕೊಡ್ತಾರೆ. ಏನದು ಟೈಟಲ್? ಯೋಗಿರಾಜ ಪ್ರಭುಕುಮಾರ ಪಟ್ಟಾಧ್ಯಕ್ಷ ಅಂತ. ಆ ಯೋಗಿರಾಜರು ಬಹುಶಃ ನಮ್ಮ ಲಿಂಗಾಯತ ವೀರಶೈವ ಪರಂಪರೆಯ ಮಠಾಧೀಶರುಗಳಿಗೆ ಬಹುದೊಡ್ಡ ಆದರ್ಶರಾಗಿ ನಿಲ್ತಾರೆ. ಅವರು ಈ ಮಠಕ್ಕೆ ಬರ್ತಾರೆ. ಯಾವಾಗ ಬಂದರು? ಈ ಮಠದಲ್ಲಿ ಮೊದಲಿನ ಗುರುಗಳು ಲಿಂಗೈಕ್ಯರಾದ ನಂತರ, ಶಿವಲಿಂಗಜ್ಜಯ್ಯನವರು ಲಿಂಗೈಕ್ಯರಾದ ನಂತರ ಉರುಲಿಂಗ ಸ್ವಾಮಿಗಳವರು ಈ ಮಠಕ್ಕೆ ಪಟ್ಟಾಧಿಕಾರಿಗಳಾಗ್ತಾರೆ. ಅವರು 2.5 ವರ್ಷಗಳಲ್ಲಿಯೇ ಲಿಂಗೈಕ್ಯರಾದ ಕಾರಣ ನಂತರದಲ್ಲಿ ಈ ಮಠ ಮತ್ತೆ 4-5 ವರ್ಷ ಖಾಲಿ ಬೀಳ್ತಾರೆ. ಅವಾಗ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಈ ಮಠಕ್ಕೆ ಬಂದು ಇಲ್ಲಿಯೇ ನಿಂತು ಈ ಭಾಗದ ಜನಸಂಪರ್ಕವನ್ನು ಬೆಳೆಸಿ ಈ ಮಠವನ್ನು ನೋಡಿಕೊಂಡು ಈ ಮಠಕ್ಕೆ ಮತ್ತೊಬ್ಬರು ಉತ್ತರಾಧಿಕಾರಿಯನ್ನ ಮಾಡ್ತಾರೆ. ಈ 5-6 ವರ್ಷಗಳ ಈ ಮಠದ ಸಂಬಂಧ ಇದೆಯಲ್ಲ, ಈ ಮಠಕ್ಕೆ ಅವರು ಮಾಡಿದಂತ ಸೇವೆ, ಇದನ್ನ ಈಗಿರುವಂತಹ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರರು ಮನಗಂಡು ನಮ್ಮ ಮಠಕ್ಕೆ ಈ ಪಟ್ಟಾಧ್ಯಕ್ಷರು 5 ವರ್ಷ ಸೇವೆ ಮಾಡಿದ್ದಾರೆ, ಇವರ ಸ್ಮರಣೆಯನ್ನ ನಮ್ಮ ಮಠದಲ್ಲಿ ಮಾಡಬೇಕು ಅನ್ನೋದಕ್ಕಾಗಿ ಈ ಕಾರ್ಯಕ್ರಮವನ್ನು ಆ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಬಹಳ ದೊಡ್ಡವರು. ಗದಗ, ಈಗಿರ್ತಕ್ಕಂಥ ಗದಗದಲ್ಲಿ ಮಾನವಿ ಅಂತ ಒಂದು ಮನೆತನ ಇದೆ. ಆ ಮಾನವಿ ಮನೆತನ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವಿಭಜಿತ ಧಾರವಾಡ ಜಿಲ್ಲೆಯ 7 ತಾಲೂಕುಗಳಿಗೆ ವಿದ್ಯುತ್ ಶಕ್ತಿಯನ್ನ ಪೂರೈಸ್ತಾರೆ. ವಿದ್ಯುತ್ ಶಕ್ತಿ ಕಂಪನಿಯನ್ನ ಹೊಂದಿದ್ರು. ಬಹುದೊಡ್ಡ ಶ್ರೀಮಂತರು. 7 ತಾಲೂಕುಗಳಿಗೆ ಅವತ್ತು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾ ಇದ್ರು. ಅವರ ಮನೆತನದಲ್ಲಿ ಸಿದ್ದರಾಮಪ್ಪ ಅಂತ ಮಾನವಿ ಹಿರಿಯರು. ಆ ನಂತರ ಅವರ ಮನೆತನದಲ್ಲಿ ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಬರ್ತಾರೋ ಅವರೆಲ್ಲರಿಗೂ ಕೂಡ ದೀಕ್ಷೆಯನ್ನು ಮಾಡಿ ಲಿಂಗಧಾರಣೆಯನ್ನ ಮಾಡಿದವರು ಪ್ರಭುಕುಮಾರ ಪಟ್ಟಾಧ್ಯಕ್ಷರು. ಇಂಥ ಹಲವಾರು ಮನೆತನಗಳಿಗೆ ಅವರು ಲಿಂಗ ದೀಕ್ಷೆಯನ್ನು ಮಾಡುವುದರ ಮುಖಾಂತರ ಧರ್ಮ ಪ್ರವೃತ್ತರನ್ನಾಗಿ ಮಾಡಿದ್ದಾರೆ ಪ್ರಭುಕುಮಾರ ಪಟ್ಟಾಧ್ಯಕ್ಷರು. ಇಷ್ಟ ನಂತರ ಸದಾಶಿವ ಶಿವಾಚಾರ್ಯರು ಅಂತ ಅವರು ಕೂಡ ಬಿದಿರಿಯವರು, ಅವರಿಗೂ ಕೂಡ ದೀಕ್ಷಾ ಗುರುಗಳು. ಸದಾಶಿವ ಶಿವಾಚಾರ್ಯರು ಬಹುದೊಡ್ಡ ವಿದ್ವಾಂಸರು, ಶೀಲಾಚಾರ ಸಂಪನ್ನರು. ಕೈವಲ್ಯೋಪನಿಷತ್ತಿಗೆ ವೀರಶೈವ ಪರ ಭಾಷ್ಯವನ್ನ ಬರೆದವರು. ಅವರು ಬರೆದ ಸದಾಶಿವ ಭಾಷ್ಯಂ ಯೂನಿವರ್ಸಿಟಿ, ಕಾಶಿ ಬೆನಾರಸ್ ಯೂನಿವರ್ಸಿಟಿನಲ್ಲಿ ಟೆಕ್ಸ್ಟ್ ಬುಕ್ ಆಗಿತ್ತು. ಅಂತ ಬಹುದೊಡ್ಡ ವಿದ್ವಾಂಸರು. ಅವರಿಗೂ ಕೂಡ ದೀಕ್ಷಾ ಗುರುಗಳು ಯಾರು ಅಂದ್ರೆ ಪ್ರಭುಕುಮಾರ ಪಟ್ಟಾಧ್ಯಕ್ಷ. ಅಂದ್ರೆ ನಾನು ಯಾಕಿದೆಲ್ಲ ಹೇಳ್ತೀನಿ ಅಂದ್ರೆ, ಇಂಥ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಉಳ್ಳಂತ ಅವರು ಈ ಮಠದ ಕೂಡ ಕೋಡಿ ಮಠದ ಕೂಡ ಅವಿನಾಭಾವವಾದಂತ ಆತ್ಮೀಯವಾದಂತ ಸಂಬಂಧವನ್ನು ಹೊಂದಿದ್ರು. ಇದರ ಸೇವೆಯನ್ನ ಮಾಡಬೇಕು ಅಂತ ಇಲ್ಲಿ ಬಂದು ನಿಂತು ಶ್ರೀಮಠದ ಸೇವೆಯನ್ನ 5 ವರ್ಷಗಳವರೆಗೆ ಮಾಡಿ ಇದಕ್ಕೆ ಉತ್ತರಾಧಿಕಾರತ್ವದ ಕೊರತೆಯನ್ನ ಮತ್ತೆ ತುಂಬಿ ಈ ಮಠ ಮತ್ತೆ ಪುನರ್ ಮುನ್ನಡೆಯಲಿಕ್ಕೆ ಕಾರಣೀಭೂತವಾದಂಥವರು ಪ್ರಭುಕುಮಾರ ಪಟ್ಟಾಧ್ಯಕ್ಷ. ಇವತ್ತು ಎಷ್ಟೋ ಜನರಿಂದ ನಾವು ಉಪಕೃತರಾಗ್ತೀವಿ. 2 ವರ್ಷನೋ 1 ವರ್ಷನೋ ಆದ ಕೂಡಲೇ ಅದನ್ನು ಮರ್ತು ಬಿಡ್ತೀವಿ. ಆದ್ರೆ 70-80 ವರ್ಷಗಳ ನಂತರ, 190 ವರ್ಷಗಳ ನಂತರವೂ ಪ್ರಭುಕುಮಾರ ಪಟ್ಟಾಧ್ಯಕ್ಷರು ಮಾಡಿದ ಈ ಉಪಕೃತಿಯನ್ನ ಇಂದಿನ ಶ್ರೀಗಳವರು ನೆನೆಸಿಕೊಂಡು ಅವ್ರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದು ನಾವೆಲ್ಲರೂ ಹೆಂಗೆ ಉಪಕಾರ ಮಾಡಿದವ್ರಿಗೆ ನಡ್ಕೋಬೇಕು ಅನ್ನೋದನ್ನ ತೋರಿಸುವ ಒಂದು ಮೆಸೇಜ್. ಇದನ್ನ
ಶಿವಾನಂದ ಶಿವಯೋಗಿ ರಾಜೇಂದ್ರರು ಈ ಭಾಗದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಮಹನೀಯರೇ, ಶ್ರೀ ಕೋಡಿ ಮಠ ಭಾರತದಾದ್ಯಂತ ಬಹಳ ಪ್ರಸಿದ್ಧವಾದಂಥದ್ದು. ಶ್ರೀಮತಿ ಇಂದಿರಾ ಗಾಂಧಿ ನಮ್ಮ ದೇಶದ ಬಹುದೊಡ್ಡ ಪೊಲಿಟಿಷಿಯನ್. ಅವರು ದುರ್ಗೆ ಅನ್ನಿಸ್ಕೊಂಡ್ರು, ಕಲ್ಲಿನಂತಹ ಬಂಡೆಯಂತಹ ಮಹಿಳೆ ಅಂತ ಅನ್ನಿಸ್ಕೊಂಡ್ರು. ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಇಡೀ ಜಗತ್ ಪ್ರಸಿದ್ಧಿಯನ್ನ ಪಡೆದರು. ಅಂತಹ ಇಂದಿರಾ ಗಾಂಧಿ ಈ ಮಠಕ್ಕೆ ಹಲವಾರು ಸರಿ ಭೇಟಿ ಮಾಡಿ ಈ ಮಠದ ತಪಸ್ಸಿನ ಫಲವನ್ನ ಅವರು ಅನುಭವಿಸಿದಂಥವರು ಇಂದಿರಾ ಗಾಂಧಿ. ಆನಂತರವೂ ಬಂದಂತಹ ನರಸಿಂಹರಾವ್ ಅವರು ಇರ್ಬೋದು, ಅನೇಕ ಜನ ಕೇಂದ್ರ ಸಚಿವರು, ರಾಜ್ಯ ಸಚಿವರು ಇರ್ಬೋದು, ಅವರೆಲ್ಲರೂ ಕೂಡ ದೇವರಾಜ ಅರಸ್ ಅವರಿರ್ಬೋದು, ಈ ಮಠದ ಪರಮ ಭಕ್ತರಾಗಿ ಈ ಮಠದ ಭವಿಷ್ಯವಾಣಿಯನ್ನ ಕೇಳಿ ತಮ್ಮ ರಾಜಕೀಯ ಜೀವನವನ್ನ ರೂಪಿಸಿಕೊಂಡಂಥವರು. ಇಂತಹ ಶ್ರೇಷ್ಠ ಸಿದ್ಧಕ್ಷೇತ್ರ ಕೋಡಿ ಮಠ. ನಾವು ಕೂಡ ಈಗಿರುವಂತ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರನ್ನ ನಾವು ಹಿರಿಯರು ಅಂತ ಕರಿತೀವಿ. ನಾನು ಜಗದ್ಗುರು ಮಠಕ್ಕಾಗಿ ನೀವು ಸಾರ್ವಜನಿಕರಲ್ಲಿ. ಆದ್ರೆ ನಾನು ಹಿಂಗೆ ತಿಳ್ಕೊಂಡಿದ್ದೇನಲ್ಲ, ಗುರುವಿನ ಗುರು ಪರಮಗುರು, ಪರಮಗುರುವಿಗೆ ಮಹಾಗುರು, ಜಗದ್ಗುರು ಪೀಠಕ್ಕಿಂತ ಮಹಾಗುರು ಶ್ರೇಷ್ಠ. ನಾವು ಇವರನ್ನ ಮಹಾಗುರುಗಳು ಅಂತ ತಿಳ್ಕೊಂಡಿದ್ದೀವಿ. ಮಹಾಗುರು ನಮ್ಮ ಹಿರಿಯರು, ನಮಗೆ ಮಾರ್ಗದರ್ಶಕ. ಇವತ್ತು ನಮ್ಮನ್ನು ಕರೆಯಕ್ ಬರ್ಬೇಕಾದ್ರೆ ಬೇರೆಯವರು ಯಾರಾದ್ರೂ ಇಂಥ ದೊಡ್ಡ ಮಾಲಿ ತಗೊಂಡು, ಇಷ್ಟು ಹಣ್ಣು ತಗೊಂಡು, ಕಾಯಿ ಕರ್ಪೂರ ಇಟ್ಕೊಂಡು, ಬಂದೆಲ್ಲ ಇಟ್ಟು ಉದ್ದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡಿ ನಮ್ಮಲ್ಲಿ ಕಾರ್ಯಕ್ರಮ ಬರಬೇಕು ಬುದ್ಧಿ ಅಂತ ಹಿಂಗೆಲ್ಲ ಕೇಳ್ಬೇಕಾಗ್ತದ. ಪದ್ಧತಿ ಪೀಠ ಪರಂಪರೆ. ಆದ್ರೆ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ನಮ್ಮ ಹಿರಿಯರು. ನೀವು ಭಕ್ತರು ಅದೇನು ಕರೆಯಕ್ಕೆ ಬಂದಿಲ್ಲ, ಅವ್ರು ಒಂದೇ ಒಂದು ದೂರವಾಣಿ ಕರೆ. ಯಾವ ಮಾಲಿನೂ ಬೇಡ, ಯಾವ ಹೂವು ಬೇಡ, ಯಾವ ಹಣ್ಣು ಬೇಡ, ಇಲ್ಲಿಗೆ ಬರೇ ದೂರವಾಣಿ ಕರೆ ಮೇಲೆ ನಾವು ಬರ್ತೀವಿ ಅಂದ್ರೆ ಅವರನ್ನ ನಾವು ಮಹಾಗುರುಗಳು ಅಂತ ತಿಳ್ಕೊಂಡಿದ್ದೇವೆ. ಇಡೀ ನಾಡಿಗೆನೆ ಮಹಾಗುರುವಾಗಿ ಮಾರ್ಗದರ್ಶನವನ್ನು ಮಾಡುವಂಥವರು. ಆದ್ದರಿಂದ ಅವರ ಬಗ್ಗೆ ನಾವು ಅಪಾರವಾದ ಗೌರವ, ಅಭಿಮಾನ, ಆತ್ಮೀಯತೆಯನ್ನ ಭಾವವನ್ನ ಹೊಂದಿದಂಥವರು ನಾವಾಗಿದ್ದೇವೆ. ಇಂತಹ ಗುರುಗಳಿಂದ ನಮ್ಮ ನಾಡಿನ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಆಗ್ತಾ ಇದೆ. ನಮಗೆ ಒಂದು ಮಾತು ಹೇಳ್ತೀನಿ. ಒಂದು ದಸರಾ ಮಹೋತ್ಸವದ ಕೊನೆಯ ದಿವಸ ಧಾರವಾಡಕ್ಕೆ ದಯಮಾಡಿಸ್ತಾರೆ ಗುರುಗಳು, ಪ್ರತಿ ವರ್ಷ ದಯಮಾಡಿಸ್ತಾರೆ. ಆ ಕಾರ್ಯಕ್ರಮಕ್ಕೆ ನಾವು ಅಲ್ಲೇ ಪಕ್ಕದವರಾಗಿದ್ದರಿಂದ ಹುಬ್ಬಳ್ಳಿ ಧಾರವಾಡ ಟ್ವಿನ್ ಸಿಟಿಯವರು ನಮ್ಮನ್ನು ಕೂಡ ಅಲ್ಲಿ ಕರೀತಾರೆ. ನಾವು ಅಲ್ಲಿಗೆ ಹೋಗಿರ್ತೀವಿ, ಇಬ್ಬರು ವೇದಿಕೆ ಮೇಲೆ ಕೂತಿರ್ತೀವಿ, ಇನ್ನು ಅನೇಕ ಜನ ಸ್ವಾಮಿಗಳು ಇರ್ತಾರೆ. ಅಲ್ಲಿ ಯಾರು ಮಾತಾಡಬೇಡ್ರಿ. ಅಲ್ಲಿ ಭಕ್ತಾದಿಗಳು ಯಾರಿಗೆ ಹೆಚ್ಚು ನಮಸ್ಕಾರ ಮಾಡಕ್ ಮುಗಿ ಬೀಳ್ತಾರೆ. ನಾವು ಜಗದ್ಗುರು ಅಲ್ಲಿಯವರೇ, ಅಲ್ಲಿ ಇವರಿಗೆ ಹೆಚ್ಚು ಜನ ನಮಸ್ಕಾರಕ್ಕೆ ಮುಗಿ ಬೀಳ್ತಾರೆ. ಅವ್ರ ಹತ್ರ ಫೋಟೋ ತೆಗಿಸಿಡಕ್ ಮುಗಿ ಬೀಳ್ತಾರೆ. ಯಾಕಪ್ಪ ಅಂತಂದ್ರೆ ಮಹಾಗುರುಗಳು. ಅದಕ್ಕೆ ಗೊತ್ತಾಯ್ತೇನ್ರಯ್ಯ? ಸ್ವಲ್ಪ ಚಪ್ಪಾಳೆ ಹೊಡಿ. ಅದಕ್ಕೆ ಏನೈತೆ ಅವರೊಂದು ಆಕರ್ಷಣೆ, ಅವರ ಮಾತಿನಲ್ಲಿ ಒಂದು ಭವಿಷ್ಯವ ನುಡಿಯತಕ್ಕಂತ ಆ ನಾಲಿಗೆಯಲ್ಲಿ ಒಂದು ಶಕ್ತಿ. ಅದಕ್ಕಾಗಿ ಭಕ್ತಾದಿಗಳು ಅವರ ಸುತ್ತ ಭಕ್ತಿ ಸಮರ್ಪಣೆಗಾಗಿ ಕಾಯ್ತಾ ಇರ್ತಾರೆ. ಇಂತಹ ಗುರುಗಳು ಈ ಮಠಕ್ಕೆ ಬಂದ ನಂತರ ಈ ಮಠದ ಚಿತ್ರಣವೇ ಬದಲಾಗ್ತದೆ. ಹಸಿರು ಉರಿಯುತ್ತದೆ, ಭಕ್ತ ಸಂದೋಹ ಧುಮ್ಮಿಕ್ಕಿ ಬರ್ತಿದೆ. ನಾಡಿನಾದ್ಯಂತ ಅಪಾರವಾದ ಕರೆಗಳು
ಅವರ ಮಾರ್ಗದರ್ಶನಕ್ಕಾಗಿ ಕಾಯ್ತಾ ಇರ್ತವೆ. ಇಂತಹ ಗುರುಗಳು ಮಾಡುವ ಈ ಕಾರ್ಯಕ್ರಮ ಬಹಳ ಶ್ರೇಷ್ಠವಾದದ್ದು. ಇದರಲ್ಲಿ ತಾವೆಲ್ಲ ಪಾಲ್ಗೊಂಡು ಇದರ ಸವಿಯನ್ನ ಹೊಂದಿದ್ದೀರಿ ಅಂತ ನಾನು ಹೇಳುತ್ತಾ, ಆ ಪ್ರಭುಕುಮಾರ ಪಟ್ಟಾಧ್ಯಕ್ಷರ ಒಂದು ಸ್ಮರಣೆ ಮಾಡಿ, ಈ ಪೀಠದ ನೀಲಮ್ಮಜ್ಜನವರು ಶ್ರೀ ಶ್ರೀ ಶಿವಲಿಂಗೇಶ್ವರ ಮಹಾಸನ್ನಿಧಿಯವರು, ಅವರ ಈಗಿರುವ ಗುರುಗಳ ಒಂದು ಕೃಪೆ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಹಾರೈಸಿ 4 ಮಾತುಗಳಿಗೆ